ಆಸ್ತಿ ತೆರಿಗೆ ಪಾವತಿಸದ ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗೆ ಸದ್ಯ ಬಿಬಿಎಂಪಿ ಬೀಗ ಹಾಕಿದೆ. ನಾನೀಗ ದಾಸರಹಳ್ಳಿಯ ರಾಕ್ಲೈನ್ ಮಾಲ್ನ ಮುಂಭಾಗ ಇದ್ದೀನಿ. ಇವರು ಒಂದು ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಇವತ್ತು ಬಿಬಿಎಂಪಿ ದಾಸರಹಳ್ಳಿಯ ವಲಯ ಅಧಿಕಾರಿಗಳು ಬಂದು ಮಾಲ್ಗೆ ಬೀಗ ಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮಾಲ್ಗೆ ಬೀಗ ಹಾಕಿ ಸೀಲನ್ನ ಮಾಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಕಳೆದ 2011ರಿಂದ ಕೂಡ ಆಸ್ತಿ ತೆರಿಗೆ ಬಾಕಿ ಇತ್ತು ಅಂತ ಹೇಳಿ ಡಿಮ್ಯಾಂಡ್ ನೋಟಿಸ್ ಅನ್ನ ಕೂಡ ನೀಡಿದ್ರು ಬಿಬಿಎಂಪಿ ಅಧಿಕಾರಿಗಳು. ಆದ್ರೆ ಯಾವುದೇ ತರಹದ ಉತ್ತರ ಬಾರದ ಕಾರಣ ಇವತ್ತು ಬಂದು ಈ ಒಂದು ಮಾಲ್ಗೆ ಬೀಗ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಹಿಂದೆ ಮಂತ್ರಿ ಮಾಲ್ಗೆ ಕೂಡ ಆಸ್ತಿ ತೆರಿಗೆ ಪಾವತಿಸಿಲ್ಲ ಅಂತ ಹೇಳಿ ಬಿಬಿಎಂಪಿ ಲಾಕ್ ಅನ್ನ ಮಾಡಿತ್ತು. 2-3 ಬಾರಿ ಮಂತ್ರಿ ಮಾಲ್ಗೆ ಬೀಗವನ್ನ ಕೂಡ ಹಾಕಿತ್ತು. ಅದಾದ ನಂತರ ಅವರು ಕೋರ್ಟ್ಗೆ ಹೋಗಿ ಸ್ಟೇ ಅನ್ನ ತಂದು ಆ ಒಂದು ಮಾಲ್ ಅನ್ನ ಓಪನ್ ಮಾಡ್ಕೊಂಡಿದ್ರು. ಆದ್ರೆ ಈಗ ಸದ್ಯ ರಾಕ್ಲೈನ್ ಮಾಲ್ ನ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ದಾಸರಹಳ್ಳಿ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ಮಾಲ್ ನಲ್ಲಿ ಇಷ್ಟೊತ್ತಿಗೆ ಸಾಕಷ್ಟು ಜನ ಕೂಡ ಬರ್ತಾ ಇದ್ರು. ಈ ಒಂದು ಮಾಲ್ನಲ್ಲಿರುವಂತಹ ಎಲ್ಲಾ ಅಂಗಡಿಗಳು ಕೂಡ ಈಗ ಕ್ಲೋಸ್ ಆಗಿದ್ದಾವೆ. ಯಾರೆಲ್ಲ ಬೆಳಗ್ಗೆ ಕೆಲ್ಸಕ್ಕೆ ಬಂದಿದ್ರು ಅವರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಬೆಳ್ಳಂಬೆಳಗ್ಗೆ ಬಂದು ಅಧಿಕಾರಿಗಳು ಈ ಒಂದು ಮಾಲ್ಗೆ ಬೀಗವನ್ನ ಹಾಕಿರುವಂತದ್ದು. ಈಗ ಸದ್ಯ ಮಾಲ್ನವರು ಯಾವ ರೀತಿ ಈ ಕ್ರಮವನ್ನ ಕೈಗೊಳ್ತಾರೆ ಅಂದ್ರೆ ತೆರಿಗೆಯನ್ನ ಪಾವತಿಸ್ತಾರಾ ಅಥವಾ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸ್ತಾರಾ ಅಥವಾ ಕೋರ್ಟ್ಗೆ ಹೋಗಿ ಈ ಒಂದು ಲಾಕ್ ಅನ್ನ ಓಪನ್ ಮಾಡುವಂತ ಕೆಲಸವನ್ನ ಮಾಡ್ತಾರಾ ಎನ್ನುವಂಥದ್ದನ್ನ ನಾವೀಗ ಸದ್ಯ ಕಾದ್ ನೋಡ್ಬೇಕಾಗಿದೆ. ಸಹಜವಾಗಿ ಬೆಳಗ್ಗಿನ ಜಾವ ಬೆಳಗ್ಗೆ ಈ ಸುಮಾರಿಗೆ ಈ ಒಂದು ಮಾಲ್ನಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು. ಆದ್ರೆ ಈಗ ಬಿಬಿಎಂಪಿ ಅಧಿಕಾರಿಗಳು ಆಸ್ತಿ ತೆರಿಗೆಯನ್ನ ಪಾವತಿಸಿಲ್ಲ ಅಂತ ಹೇಳಿ ರಾಕ್ಲೈನ್ ಮಾಲ್ಗೆ ಸದ್ಯ ಬೀಗವನ್ನ ಹಾಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಧ್ರುವರಾಜ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.